ಬೇರೆ ಯಾವುದೇ ಸಮಾಜದಲ್ಲಿ ಯಾವುದಾದ್ರು ಸಾಧನೆ ಕಂಡಾಗ ಒಂದು ಸಹಾಯ ಕಂಡಾಗ ನಮಗೊಂದು ಅನ್ಸೋದಿತ್ತು ಹಿಂಗೆ ಇನ್ನೊಂದು ನಾವು ಅಂತೇಳಿ ಹೇಳಿ ಮತ್ತು ನಾವು ಮಾಡ್ತೋ ಅನ್ನುವಂಥ ವಿಶ್ವಾಸ ಬಪ್ಪದಿತ್ತು. ಯಾವುದು ಬೇಕಿದ್ರೆ ಅಲ್ಲಿ ಉಪಕಾರ ಆದಾಗ. ಆದರೆ ಒಂದೇ ಒಂದು ಕೆಲಸಕ್ಕೆ ನಾ ಹೆದರಿದ್ದು ಮತ್ತು ಇದು ನಮ್ಮ ಹತ್ರ ಆಗೋದಿಲ್ಲ ಅಂತೇಳಿ ಹೇಳಿದ್ದು ಯಕ್ಷಗಾನರಂಗದ ಈ ಮನೆ ಕಟ್ಟಿಕೊಡುವ ಕಾರ್ಯಕ್ರಮಕ್ಕೆ. ನಿಮಗೆ ಅವರ ಫಾಲೋಅಪ್, ಅವರ ಆಯ್ಕೆ ಪ್ರಕ್ರಿಯೆ ಕಂಡ್ರೆ ಕಷ್ಟ ಉಂಟದು. ನಮ್ಮ ಹತ್ರ ಸಾಧ್ಯ ಇಲ್ಲ ಅಂತೇಳಿ ಹೇಳಿ ಓಪನಾಗಿ ಹೇಳಕ್ಕೆ. ಒಂದು ವಿದ್ಯಾರ್ಥಿಗಳು ಅರ್ಜಿ ಹಾಕ್ತಾರೆ. ಆ ಅರ್ಜಿಯಲ್ಲಿ ನಾವು ಹೇಳ್ತೇವಲ್ಲ ನಮ್ಮ ಭಾಷೆಯಲ್ಲಿ ಜೆನ್ವಿನ್ ಅಂತ ಹೇಳ್ತೇವೆ, ಸರಿಯಾದ ಆಯ್ಕೆ ಅಂತೇಳಿ ಹೇಳಿ. ಆ ಜೆನ್ವಿನ್ ಆಯ್ಕೆಗೋಸ್ಕರ ಅವರು ಮಕ್ಕಳ ಅರ್ಜಿಯನ್ನು ನೋಡೋದಿಲ್ಲ, ಸೀದಾ ಮಕ್ಕಳ ಅಡ್ರೆಸ್ಸನ್ನು ಹುಡುಕೊಂಡು ಮನೆಗೆ ಹೋಗ್ತಾರೆ. ಅವ್ರು ಮನೆಗೆ ಹೋಗಿ ಮನೆಗೆ ಕಂಡು ಆಚೆ ಈಚೆ ವಿಚಾರಿಸ್ಕೊಂಡು ಆಯ್ಕೆ ಮಾಡೋದು. ಇದು ಹಬ್ಬದಕ್ಕೆ ನಾವು ಯಾರು ಮಾಡೋಕೆ ಎಡುಗ ಇದೆಲ್ಲ 500 ಅರ್ಜಿ ಬಂತು, 500 ಮನೆಗೆ ಹೋಗ್ತಾರೆ ಅವ್ರು. 500 ಮನೆಗೆ ಹೋಗಿ ವಿಷಯ ಕಂಡ್ಕೊಂಡು, ಅದು ಹಾಪರೆಲ್ಲ ಯಾರು ಮತ್ತು ಯಾರು ಡ್ಯೂಟಿ ಆಫೀಸರಲ್ಲ, ಪೇಯ್ಡ್ ಸ್ಟಾಫ್ ಅಲ್ಲ, ಎಲ್ಲ ಮಾಸ್ಟರ್ಗಳು, ರಿಟೈರ್ಡ್, ಬೇರೆ ಬೇರೆ ಉದ್ಯೋಗದಲ್ಲಿರುವವರು, ಸಾಮಾಜಿಕ ಕಾಳಜಿ ಇರುವವರು, ಬದ್ಧತೆ ಇರುವವರು, ಅವ್ರು ಹೋಗಿ ಆಯ್ಕೆ ಮಾಡೋದು. ಸೊ ಅಲ್ಲಿಗೆ ಆಯ್ಕೆ ಪ್ರಕ್ರಿಯೆ ಅನ್ನೋದು ಅದೇನು ಸುಲಭದ ಕಥೆ ಅಲ್ಲ ಅಂತೇಳಿ ಆಯ್ತು. ಎರಡನೇ, ನಾವೇ ಯಾರು, ನಾನು ಸುರೇಶ್ ಅಣ್ಣ ಕಿಣೀರೋ ಅಥವಾ ಅಡ್ಡೆಂತಾರೋ ಯಾರೋ ಒಂದು ದಾನಿಗಳು ಯಾರು ಇದ್ರಪ್ಪ, ಅವ್ರಿಗೊಂದು 1 ಲಕ್ಷ ರೂಪಾಯಿ ಕೊಡ್ಕತ್ ಮಾರೆ ಭಾರಿ ಕಷ್ಟದಾಗಿದ್ದರೆ ಅವ್ರೊಂದು ಮನೆಗೆ ಇನಿ ಕಟ್ಕೊಂತಾರೆ. ಇದಕ್ಕಿಂತ ಮತ್ತು ಒಂದು ಹೆಜ್ಜೆ ನಾವು ಮುಂದೆ ಹೊತ್ತಿಲ್ಲ. ಇವ್ರು ಏನು ಹೇಳೋದಕ್ಕೆ ಅಂದರೆ ಪ್ಲ್ಯಾನ್ ಜಾಗಿ ಕಟ್ಟುವರು ಹೋಯಿಂಗಿ ಬಂದು ನಿಂತ್ಕೊಂಡು ಅದನ್ನು ಮುಗಿಸಿ ಇದು ಪೂರ ಇವ್ರು ಬೆನ್ನತ್ತತ್ರ. ಇದು ಆಪದಕ್ಕೆ ಎಂಬುದು ನಾನು ಇದೀಗೆ ನಾನು ನಮ್ಮ ಕ್ಷೇತ್ರದಲ್ಲಿ 3ನೇ ಮನೆಗೆ ನಾವು ಹೋಗ್ತಾ ಇರೋದು. ನಿಮಗೆ ಅವರ ಆ ಫಾಲೋಅಪ್ಪಿಗೆ ನಾವು ನಮ್ಮ ಇದರಲ್ಲಿ ಕದ ಬಿಟ್ಟುಬಿಟ್ಟಿತ್ತಂತಲ್ಲ, ನಾವು ಅದು ಆಪದಲ್ಲ ಅನ್ನುವಂಥದ್ದು ಎಣಿಸ್ಕೊಂಡಿತ್ತು. ಸೊ ಹಾಗಾಗಿ ಈ ಒಂದು ಯೋಚನೆ ನಮಗೆ ಮನಸ್ಸಿತ್ತು. ಆ ರೀತಿ ನಮ್ಮ ಹತ್ರ ಆಗೋದಿಲ್ಲ, ಮಾಸ್ಟರ್ ಮಾಡ್ತಾರೆ, ಮಾಸ್ಟರ್ ಸಂಗತಿ ಕಾಣಕ್ಕೆ. ನಾನು ಇಲ್ಲಿ ಮಸ್ತ್ ಜನಿಗೆ ಯಾರಿಗೆ ಹೇಳೋಕೋ ಇಲ್ಲ. ಒಂಚೂರು ಅಲ್ಲೊಂದು ಮನೆ ಆಗ್ತಾಯಿತ್ತು, ಒಂಚೂರು ಹೋಯ್ನಿ ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ಅಲ್ಲಿ ಪಂಚಾಯತ್ ಅಧ್ಯಕ್ಷ ನಾ ಹೇಳೋಕೋ ಇಲ್ಲ. ನಂಗೆ ಮಾಸ್ಟರ್ ಅಭ್ಯಾಸವೂ ಇತ್ತು. ನಾವು ಬಂದು ಮತ್ತು 2 ಬ್ಯಾಡ್ದಿದ್ದು ID ಕೊಟ್ಟ ಅಂದ್ರೆ ಮತ್ತು ಮಾಸ್ಟರ್ ಕಥೆಯಾಗಿ ಮತ್ತು ಆಪದಲ್ಲ ಮತ್ತು ಅದು ಅಲ್ಲ, ಮಾಸ್ಟರ್ ಗುಣ ನಮಗೂ ಇತ್ತು, ಕ್ಲಿಯರ್ ಕಟ್ ಟೈಮು ಸಹಿತ. ಯಾರಿಗವರು ಬನ್ನಿ ಕಾರ್ಯಕ್ರಮ ನಾ ಹೇಳೋಕೋ ಇಲ್ಲ. ಒಂದು 10 ನಿಮಿಷ 15 ನಿಮಿಷ ಲೇಟ್ ಆಪದು, ಮತ್ತೊಂದು ಆಪದು, ನಾನು ಆ ವಿಷಯಕ್ಕಿಲ್ಲ. ನನಗಿಲ್ಲ ಒಂದೇ ಇರೋದು ಅವರ ಯೋಚನೆ ಅಂತೇಳಿ ಹೇಳಿದೆ. ನನ್ನ ಲೆಕ್ಕ ಪುಸ್ತಕದಲ್ಲಿ ಪೈಸೆ ಮಾತ್ರ ಅಲ್ಲ, ಗೆರಿ ಸಹಿತ ಹೀಗೆ ಹಾಕಂದೇಳಿ ಹೇಳ್ತಾರೆ ಅಂದರೆ ಎಣಿಸ್ಕೊಂಡಿದ್ದೆ ಕರೆಕ್ಟಾ. ಮತ್ತು ಆಚೀಚೆ ಗೆರಿ ಹಾಕಿದ್ರು ಅವ್ರು ಒಪ್ಪೋದಿಲ್ಲ. ನಾ ಹೆದರದಿದ್ದರೆ ಮಾಸ್ಟ್ರಿಗೆ ಮತ್ತು ಮಾಸ್ಟರ್ ಒಟ್ಟು ಈ ಪ್ರಕ್ರಿಯೆಗೆ ಅಂದರೆ ಭಕ್ತಿಯಿಂದ, ಮತ್ತು ಬೇರೆ ಅಂಥ ವಿಷಯ ಇಲ್ಲ. ಸೊ ಹಾಗಾಗಿ ಈ ಮಗುವನ್ನು ಆಯ್ಕೆ ಮಾಡ್ರು, ಅದು ಅವ್ರದ್ದೇ ಕೆಲಸ. ನಮ್ಮ ಮಾಸ್ಟರ್ ಕಳವರ ಮಾಸ್ಟರ್ ಅವ್ರನ್ನ ಮಗನಿಗೆ ಒಂದು ಎನ್ಕರೇಜ್ ಮಾಡಿ ಅವರೊಂದು ಹೇಳೋದಿತ್ತು. ಅವ್ರು ಪೂರ ಹೇಳೋಕ್ಕೂ ಇಲ್ಲ, ಎಲ್ಲಿವರೆಗೆ ಕೇಂದ್ರೆ ಅವರು ಹೇಳೋಕ್ಕಾಗಂತಾರೆ. ಕೆಲವು ಬದೆಗೆ ಶಾಲೆಗೆ ಅರ್ಜಿ ತಗೊಂಡು ಹೋಗಿ ಕೊಟ್ಟು ಅರ್ಜಿ ಹಾಕಿ ಅಂತೇಳಿ ಹೇಳ್ರು ಸಹಿತ ಅದನ್ನ ಮಕ್ಕಳಿಗೆ ಸುದ್ದಿ ಮುಡ್ದಿದ್ದಷ್ಟು ಶಾಲೆಗಳು ಇತ್ತಂತ್ರ. ಅವ್ರು ಒಂದು ಕಷ್ಟದಾಗಿದ್ರೆ ಆ ಮಗಿಗೆ ಹಿಂಗೆ ಒಂದು ಸಹಾಯ ಸಿಕ್ಕತ್ಕೊಂಡು ಹಿಂಗೆ ಹಾಕಂತೇಳಿ ಹೇಳ್ದಿದ್ದವರು ಇರ್ತಾರೆ. ಸೊ ಇದ್ರ ನಡುವೆ ಬಂದ ಅರ್ಜಿಗಳು 500. ನಾವು ಹೇಳಿದ ಪ್ರಕಾರ ಎಲ್ಲ ಶಾಲೆಗೂ ನಮಗೆ ಸಪೋರ್ಟ್ ಮಾಡಿರೋ 5,000 ಅರ್ಜಿ ಬತ್ತಿತ್ತಂತ್ರ. ಅವ್ರು ಇಷ್ಟಾಯಿ ಅವರು ಆಯ್ಕೆ ಮಾಡುವ ದಾನಿಗಳು ಇವರೆಲ್ಲ ಒಟ್ಟು ಮಾಡಿ ನನ್ನ ಹೆಸರು ಹೇಳುವಂಗೆ ಹಾಕಿರೋ ಅನ್ನೋದು ಈಗ ನಾ ಬಂದ ಮೇಲೆ ಗೊತ್ತಾದ. ನನಗೆ ಕೃಷ್ಣಣ್ಣ ಹೇಳಿರು, ಬೈಂದೂರಿಗೆ ಎಲ್ಲ ಆಯ್ಕೆ ಮಾಡ್ತಾರೆ, ಆಯ್ಕೆ ಅಷ್ಟು ಲೈಕ್ ಮಾಡೋದ್ರಿಂದ ಆ ಕಟ್ಟಿ ಕೊಡೋಕೆ ನಾವು ಬೈಂದೂರರೆಲ್ಲ ಒಟ್ಟಾಗಿ ಯಾರ್ಯಾರು ಇದ್ರ ದಾನಿಗಳನ್ನೆಲ್ಲ ಮಾಡಿ ಒಟ್ಟು ಮಾಡಿ ಕೊಡುವ ಅಂಬಂಥದ್ದು. ಯಾಕಂದ್ರೆ ಅಷ್ಟು ಚಂದ ಮಾಡೋದ್ರಿಂದ ಅವ್ರ ಸಂಗತಿಗೆ ಸೇರ್ಕಂಬ ಅಂತೇಳಿ ಕೃಷ್ಣಣ್ಣ ಹೇಳಿದ್ದು. ಇಲ್ಲಂತೂ ಅದು ಕೃಷ್ಣಣ್ಣ ನೇತೃತ್ವದ ಅಲ್ಲ ಆದದ್ದು ಅಂತೂ ಆಗಿದೆ. ಸೊ ಅವರ ಆ ಆಯ್ಕೆ ಪ್ರಕ್ರಿಯೆ ಕಂಡ್ರ ಮೇಲೆ, ಈ ಪ್ರೋಸೆಸ್ ಎಲ್ಲ ಕಂಡ್ರ ಮೇಲೆ ನಮ್ಮ ಮನಸ್ಸಿನಾಗಿರುವುದಷ್ಟೇ ಆ ಒಂದು ಮೆಥಡೇ, ಆ ಒಂದು ಪ್ರಕ್ರಿಯೆನೇ ಕಷ್ಟ ಇವತ್ತಿನ ಕಾಲದಲ್ಲಿ. ಆ ಪ್ರಾಮಾಣಿಕತೆ ಅನ್ನೋದು, ಫಾಲೋಅಪ್ ಅನ್ನೋದು, ಅವ್ರ ಕಾರ್ಯಗೆ ತಕ್ಕ ಬಪ್ಪದು ಮಾಡೋದು. ಇಲ್ಲಿಗೆ ಮಾಡೋಕ್ಕೆ ಬಂದಳಿಕೆ ಈಗ ನಾವೊಂದು ಕಾಲ್ ಸಂಖ್ಯೆ ಮಾಡೋಕ್ಕೆ ಹೊರಟಿತ್ತು ಗುರುಗಳೇ, ಈ ಕಮ್ಮಿ ರೇಟಾಗೆ ಅದನ್ನ ಮಾಡೋಕ್ಕೆ ಹೊರಟಳಿಕೆ ನಮ್ದು ಎಷ್ಟು ಬುದ್ಧಿವಂತಿಕೆ ಅಂದ್ರೆ 10 ಆಯ್ಕೆ ಮಾಡ್ಕೊಂಡಿತ್ತು. 10 ಆಯ್ಕೆ ಮಾಡಿ ಅವ್ರಿಗೊಂದು ಸುದ್ದಿ ಕೊಟ್ಟಿತ್ತು. ಅದ್ರ ಯಾರು ಫಸ್ಟ್ ಓಡ್ಬತ್ರ ಕಾಮ ಅಂತೇಳಿ. ಆದರೆ ಓಡ್ ಬಂದರು 3 ಜನ. ಕಡೆಗೆ ಅಲ್ಲಿ ನಾವು ಹೋಯ್ತು, ಅವ್ರು ಎಷ್ಟು ಕೈ ಹಾಕತ್ರ ಕಾಮ ಅಂತೇಳಿ. ಅದ್ರ ಕೈ ಹಾಕೋದು ಒಂದೇ ಕಾಲ್ ಸಂಖ್ಯೆ. ಅದು ನಿಮಗೆ ಹೋಗಿ ಇಳಿಸ್ದಳಿಕು ಊರಿನಾರ ಕಾಂಬಕ್ಕೆ ಬರ್ದಿದ್ದು ಇತ್ತು. ಮಾಡ್ಕಂತೇಳಿ ಹೇಳಿ ನಮಗೆ ಕಾಳಜಿ ಇದ್ದರು, ಅವರು ಕಾಂಬಕ್ಕೆ ಬರ್ದಿತ್ತಿತ್ತು. ಒಂದು ಕಟ್ಟುಕ್ಕೆ ಹೆಂಗೆ ಅಂದೇಳಿ ಕೇಂದ್ರೆ ಯಾವ ಕಾಲಕ್ಕೆ ಆಪದು ನಿಮ್ಮದು ಕೇಂದ್ರ ಅವ್ರು ನಿಮಗೆ ಪಾಸಿಟಿವ್ ಅಂಬುದು ಹುಡ್ಕೋಕ್ಕೆ ಸಾಧ್ಯ ಇಲ್ಲ. ಒಂದು ರೆಡಿ ಇತ್ತು. ನಾವು ಹೇಳೋದು ನಮ್ಮ ತಾಳ್ಮೆ ಇಷ್ಟೇ. 10 ಜನಿನಾಗ ಆಯ್ಕೆ ಮಾಡ್ರು ಒಬ್ಬರು. ನೀವು ಆಯ್ಕೆ ಮಾಡ್ಕೊಂಡಲಿಕ್ಕೆ ಇಲ್ಲಿ ತೊಂದರೆ ಆಯ್ತು, ಏನೋ ಒಂದು ಸಣ್ಣಕ್ಕೊಂದು ತೊಂದರೆ ಆಯ್ತು, ಇಲ್ಲ ಆ ಜಾಗ ಮತ್ತೆಂತಕ್ಕೋ ಸಂಬಂಧಪಟ್ಟದ್ದು ಅಂದೇಳಿ ನಾವು ಅವ್ರು ಹೆಚ್ಚು ಕಡಿಮೆ ಮರಿ ನಿಂಗೆ ಕಷ್ಟಿತ್ತು, ಇದು ಆಪದೆಲ್ಲ ನಿಂಗೆ ಊರಿನವರೆಗೆ ಎಲ್ಲ ಮತ್ತೆ ಹಿಂಗಿತ್ತು. ನಾವು ಎದ್ದು ಹೊತ್ತಿತ್ತು ಏನು ನೇತೃತ್ವಕ್ಕೆ. ಅವ್ರು ಅದನ್ನು ಬಿಡಲಿಲ್ಲ, ದಿಕ್ಕು ಚೇಂಜ್ ಮಾಡ್ರು, ಬಾಗಿಲು ಈಚೆ ಮಾಡ್ರು, ಇತ್ಲ ಮುಖ ಮಾಡ್ರು, 3 ಮೇಸ್ತ್ರಿ ಚೇಂಜ್ ಆರು, ಅದನ್ನು ಬಿಡಲಿಲ್ಲ. ನಾನು ಹೇಳೋದು ಇದೆಲ್ಲ ಆಪದೆ ಅಲ್ಲ. ಇದು ನಾವು ಕೈ ಮುಗಿದು ಭಕ್ತಿಯಿಂದ ನಿಮ್ಮ ಸಂಗತಿಗೆ ನಾವು ಇರ್ತೋ, ನಮಗೆ ಇರೋಕ್ಕೆ ಅವಕಾಶ ಕೊಟ್ಟರೆ ಸಾಕು. ಇಲ್ಲ ನೀವು ರಾಜಕೀಯದರಲ್ಲಿ ಇದಕ್ಕೆ ಬರಬೇಡಿ ಅಂದರೆ ನಾವು ಅದಕ್ಕೂ ಬರ್ತಿಲ್ಲ. ನೀವು ಮಾಡ್ಕೊಂಡು ಹೋಗೋ ಕೆಲಸಕ್ಕೆ ದೇವರ ಆಶೀರ್ವಾದ ಇರಲಿ. ಊರಿನವರೆಲ್ಲ ಇದೊಂದು ಪ್ರಕ್ರಿಯೆ ಕಂಡ್ರೆ. ಸೊ ಇದಿಷ್ಟು ವಿಷಯ ಅವ್ರಿಗೆ ಗೊತ್ತಾಯ್ಕಿದ್ದಿತ್ತು. ನೀವು ಮಾಡಿರಿ. ನಮ್ಮ ಊರಿಗೆ ಇಷ್ಟ ಎಲ್ರಿಗೂ ಹೇಳೋದು, ಅತಿ ಹೆಚ್ಚು ಮಕ್ಕಳನ್ನು ಆಯ್ಕೆ ಮಾಡೋದು ಬೈಂದೂರು ತಾಲೂಕಿಂದ, ಉಡುಪಿ ಜಿಲ್ಲೆಯಲ್ಲಿ.
ನಾನು ಅವ್ರ ಲಿಸ್ಟ್ ಕಂಡೆ ಎಲ್ಲ ಬೆಳ್ಳಾಲ, ಕೆರಾಡಿ, ಕಿರುಮಂಜೇಶ್ವರ ಇಲ್ಲ ಅಂದ್ರೆ ಎರಡು ಅದ್ರಾಗೆ ದುಃಖ ಪಡೋ ಸಂಗತಿ ಇದೆ. ಅಂದರೆ ಅತಿ ಹಿಂದುಳಿದ ಕಷ್ಟದ ಮನೆಗಳು ಮತ್ತು ಮಕ್ಕಳು ಇರುವುದು ನಮ್ಮಲ್ಲಿ. ಅವರು ಒಳ್ಳೆ ಓದಬೇಕು ಮತ್ತು ಕಷ್ಟದಾಗಿರ್ಬೇಕು. ಅಂದರೆ ಕಷ್ಟದಾಗಿರ್ಬೇಕಂದ್ರೆ ಇದ್ದಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಪ್ರಕ್ರಿಯೆ ಇಟ್ಕೊಂಡಿರ. ಸೊ ಆ ಇಡೀ ಯಕ್ಷಕ ರಂಗಕ್ಕೆ, ವಿಶೇಷವಾಗಿ ಮಾಸ್ಟ್ರಿಗೆ ಮತ್ತು ಅವ್ರ ಸಂಗತಿಗಿದ್ದ ತಂಡಕ್ಕೆ, ಅದು ನೀವು ಯಾರನ್ನು ಹುಡುಕರು ಅವ್ರ ಕೈಯಿಂದ ಪೆಟ್ರೋಲ್, ಅವ್ರ ಕೈಯಿಂದ ಗಾಡಿ, ಅವ್ರ ಕೈಯಿಂದ ಖರ್ಚು ಮಾಡ್ಕೊಬಪ್ಪಾರ. ಇಂಥದ್ರಿಂದ ಇದೆಲ್ಲ ನಡೀತಾ ಇತ್ತು. ಹಾಗಾಗಿ ನಾನು ಇಲ್ಲೇ ಒಪ್ಪಿಬಿಡ್ತೆ, ನಮ್ಮ ಹತ್ರ ಇದು ಆಪದಲ್ಲ, ನಮಗೆ ನಿಮ್ಮ ಆಶೀರ್ವಾದ ಇರಲಿ, ನಾವು ನಿಮ್ಮ ಸಂಗತಿಗೆ ಇರ್ತೋ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.